ಬಳ್ಳಾರಿ ಗುಲ್ಬರ್ಗ ಆಯಿತು. ಬನ್ನಿ ಇನ್ನು ಕೊಪ್ಪಳದ ಸ್ಥಿತಿಗತಿಗಳೇನು, ಕೊಪ್ಪಳದ ಬಗ್ಗೆ ನಾವು ಚರ್ಚೆ ಮಾಡೋಣ. ಕೊಪ್ಪಳದಲ್ಲಿ ಪಕ್ಷಗಳ ಬಲಾಬಲ ಈ ರೀತಿದೆ. ಒಟ್ಟು ಸ್ಥಾನಗಳು 5. ಬಿಜೆಪಿ ಅದರಲ್ಲಿ 3ರಲ್ಲಿ ಗೆದ್ದಿದೆ, ಕಾಂಗ್ರೆಸ್ 1ರಲ್ಲಿ ಮತ್ತು ಪಕ್ಷೇತರರು 1ರಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಇನ್ನು BSY ಜೊತೆಗೆ ಹೋಗುವಂಥ ಶಾಸಕರು ಯಾರ್ಯಾರು ಅನ್ನುವಂಥ ಪ್ರಶ್ನೆ. 3 ಕೂಡ ಹೋಗಬಹುದು ಅಂತ, ಯಾಕಂದರೆ ಎಲ್ಲರೂ ಕೂಡ ಅವ್ರ ಜೊತೆ ಗುರುತಿಸ್ಕೊಂಡಿರುವಂಥವ್ರು. ಕರಡಿ ಸಂಗಣ್ಣ, ಪರಣ್ಣ ಅಮ್ಮನವಳ್ಳಿ, ಈಶಣ್ಣ ಗುಳಗಣ್ಣವರ್, ಈ 3 ಕೂಡ ಹೋಗಬಹುದು ಅನ್ನುವಂಥದ್ದು. ಇನ್ನು ಇತರೆ ಪಕ್ಷಗಳಿಗೆ ವಲಸೆ ಹೋಗುವಂಥವ್ರು ಯಾರ್ಯಾರು ಅಂತ 2ನೇ ಹಂತದ ನಾಯಕರ ವಲಸೆ ಸಾಧ್ಯತೆ ಇದೆ. ಆದರೆ ಮೇನಾಗಿ ಶಾಸಕರುಗಳೇ ಒಂದು ಕಡೆಗೆ ನಿಲ್ಲೋದ್ರಿಂದ ಅಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಇನ್ನು BJPನಲ್ಲಿ ಉಳಿಯೋರಲ್ಲಿ ಎಷ್ಟು ಮಂದಿ ಗೆಲ್ತಾರೆ ಅಂತ ಯಾರೂ ಉಳಿಯುವಂಥ ಸಾಧ್ಯತೆ ಇಲ್ಲ. ಹೀಗಾಗಿ ಇನ್ನು ಗೆಲುವು ಸೋಲಿನ ಲೆಕ್ಕಾಚಾರ ಬಹಳ ದೂರ ಉಳಿತು. KJP ಎತ್ತನೇ ಎಲ್ಲ ನಾಯಕರ ಚಿತ್ತ ಹರಿದಾಡ್ತಾ ಇದೆ. ಇನ್ನು ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಗೆಲ್ತವ ಅಂತ ನೋ ಡೌಟ್, ಯಾಕಂದರೆ ಇಲ್ಲಿ KJPಗೆ ಬಹಳಷ್ಟು ವಿಫಲವಾದಂಥ ಅವಕಾಶಗಳು ಎದ್ದು ಕಾಣ್ತಾ ಇದೆ. KJP ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ ಇಲ್ಲಿನ ಕ್ಷೇತ್ರಗಳಲ್ಲಿ. ಇನ್ನು ನಾಳೆನೇ ಚುನಾವಣೆ ಆದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅಂತ KJP 3 ಕ್ಷೇತ್ರಗಳಲ್ಲಿ ಇಲ್ಲಿ ಜಯ ಸಾಧಿಸ್ಬೋದು ಬಹಳ ಸುಲಭವಾಗಿ. ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ, BJP 1 ಕ್ಷೇತ್ರದಲ್ಲಿ ಗೆಲುವನ್ನು ಗಳಿಸ್ಬೋದು. ಇನ್ನು BJP ಕಾರ್ಯಕರ್ತರಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಏನಾದರೂ ಒಂದು ಅನುಕಂಪ ಇದೆಯಾ, ಅನ್ಯಾಯ ಆಗಿದೆ ಅನ್ನುವಂಥ ಮಾತು 70% ಕಾರ್ಯಕರ್ತರಲ್ಲಿ ಅಂಥದ್ದೊಂದು ಅಭಿಪ್ರಾಯ ಇದೆ. ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪನವ್ರಿಗೆ ಬಹಳ ಅನ್ಯಾಯ ಆಗಿದೆ ಅಂತ 70% ಕಾರ್ಯಕರ್ತರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, BJPಯಿಂದ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಗಿದೆ ಅಂತ. ಯಾವ ಜಾತಿ ಮತದಾರರು ಯಾವ ಕಡೆಗೆ ನಾವು ನೋಡ್ತಾ ಇದ್ದೀವಿ? ಲಿಂಗಾಯತರು KJP ಕಡೆಗೆ, ಕುರುಬ ಜನಾಂಗದವರು ಕಾಂಗ್ರೆಸ್ ಕಡೆಗೆ, ಇನ್ನು ಬ್ರಾಹ್ಮಣ ಮತದಾರರು BJPಯ ಕಡೆಗೆ ಹೆಚ್ಚಿನ ಒಲವನ್ನು ಹೊಂದಿರುವಂಥದ್ದು ನಾವು ನೋಡ್ತಿರುವಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ, ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಒಂದ್ಸರಿ ಅವಲೋಕಿಸಿದರೆ ಲಿಂಗಾಯತರು KJPಯ ಕಡೆಗೆ, ಕುರುಬರು ಕಾಂಗ್ರೆಸ್ ಕಡೆಗೆ, ಇನ್ನು ಬ್ರಾಹ್ಮಣರು BJPಯ ಕಡೆಗೆ ವಾಲಿರುವಂಥದ್ದು. ಇನ್ನು ಹಿಂದ ಮತದಾರರು ಯಾವ್ಯಾವ ಕಡೆಗೆ ಅಂತ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮತ್ತು JDS ಕಡೆಗೆ, ದಲಿತರು BJP ಕಾಂಗ್ರೆಸ್ ಕಡೆಗೆ, ಇನ್ನು ಹಿಂದುಳಿದಂಥ ಜನಾಂಗದವರು ಎಲ್ಲ ಪಕ್ಷಗಳಲ್ಲೂ ಕೂಡ ಆ ಮತಗಳು ಹಂಚಿ ಹೋಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು SM ಕೃಷ್ಣ ಫ್ಯಾಕ್ಟರ್ ಇಲ್ಲೇನಾದ್ರೂ ಆಗತ್ತಾ ಅಂತ ಅಷ್ಟೇನೂ ಇದರ ಪ್ರಭಾವ ಇಲ್ಲ, ಪರಿಣಾಮನೂ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ CM ಯಾರಾಗಬೇಕು ಅಂತ ಸಿದ್ದರಾಮಯ್ಯನವರ ಕಡೆಗೆ ಇಲ್ಲಿ ಹೆಚ್ಚಿನ ಒಲವಿದೆ. ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಇನ್ನು ಮತದಾರರಲ್ಲಿ ಚರ್ಚೆ ಆಗ್ತಿರುವಂಥ ಪ್ರಮುಖ ವಿಷಯಗಳು ಅಕ್ರಮ ಗಣಿಗಾರಿಕೆ, BJP ಒಳಗಿನ ಆಂತರಿಕ ಕಚ್ಚಾಟ ಮತ್ತು ಮೂಲಸೌಕರ್ಯದ ಕೊರತೆ, ಇವು ಇಲ್ಲಿ ಹೆಚ್ಚು ಚರ್ಚೆಗೆ ಬಂದಿವೆ. ರಾಯಚೂರಿನ ಮತದಾರರು ಯಾರ ಕಡೆಗೆ ಒಲವನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಒಟ್ಟು ಸ್ಥಾನಗಳು 7. BJP 3 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 3ರಲ್ಲಿ, JDS 1ರಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದು. ಇದು ಪಕ್ಷಗಳ ಬಲಾಬಲ. ಒಟ್ಟು 7 ಸ್ಥಾನಗಳಲ್ಲಿ BJP, ಕಾಂಗ್ರೆಸ್ 3, JDS 1ರಲ್ಲಿ ಇಲ್ಲಿ ಗೆದ್ದಿರುವಂಥದ್ದು. BSP ಜೊತೆಗೆ ಹೋಗುವಂಥ ಶಾಸಕರು ಯಾರಾದರೂ ಇದ್ದಾರಾ ಅಂತ ಒಬ್ಬರು ಹೋಗ್ಬೋದು, ಪ್ರತಾಪ್ ಗೌಡ ಪಾಟೀಲ್ ಹೋಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನು ಇತರೆ ಪಕ್ಷಗಳಿಗೆ ವಲಸೆ ಹೋಗುವಂಥವರು ಬಹಳ ನಿಗೂಢವಾಗಿದೆ. ಇಲ್ಲಿ ಜನರು ಯಾಕೋ ಬಾಯಿ ಬಿಡ್ತಾ ಇಲ್ಲ. ಶಾಸಕ ಶಿವನಗೌಡ ಕೊನೆ ಕ್ಷಣದಲ್ಲಿ ಇಂಥ ಕಡೆಗೆ ಅಂತಲ್ಲ, ಅವರು ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂಥ ಒಂದು ಸ್ಥಿತಿ ಉದ್ಭವ ಆಗಿರುವಂಥದ್ದು. ಎಲ್ಲೊಂದು ಕಡೆ ಅವರು ಕೂಡ ಗೊಂದಲದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು BJPಯಲ್ಲೇ ಉಳಿಯೋರಲ್ಲಿ ಎಷ್ಟು ಮಂದಿ ಗೆಲ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ನೀವು ನೋಡಿದ್ರಿ, ಇನ್ನು KJPಗೆ ಇಲ್ಲಿ ವಿಫಲವಾದಂಥ ಅವಕಾಶ ಇದೆ. ಹಾಗಾಗಿ ಒಂದು ಪಕ್ಷ BJPನಲ್ಲೇ ಉಳಿದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದನ್ನು ಹೇಳುವಂಥದ್ದು ಬಹಳ ಕಷ್ಟ. ಇನ್ನು ನಾಳೆನೇ ಚುನಾವಣೆ ಆದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅಂತ BJP 2ರಲ್ಲಿ, KJP 1ರಲ್ಲಿ, ಕಾಂಗ್ರೆಸ್ 3ರಲ್ಲಿ, JDS 1ರಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿದೆ. ಇನ್ನು 7ನೇ ಪಾಯಿಂಟ್, BJP ಕಾರ್ಯಕರ್ತರಲ್ಲಿ BSPಗೆ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವನೆ ಇದೆಯಾ ಅಂತ ಕೆಲವೊಂದು ಕಡೆಗಿದೆ. ವಿಶೇಷವಾಗಿ ಲಿಂಗಾಯತ ವರ್ಗದಲ್ಲಿ ಈ ರೀತಿಯ ಒಂದು ಮನೋಭಾವನೆ ಇದೆ. ಇನ್ನು ಯಾವ ಮತದಾರರು ಯಾವ ಕಡೆಗೆ ಒಲವನ್ನು ಹೊಂದಿದ್ದಾರೆ ನೋಡೋಣ ಬನ್ನಿ. ಲಿಂಗಾಯತರು KJP ಕಡೆಗೆ, ನಾಯಕ ಜನಾಂಗದವರು ಕಾಂಗ್ರೆಸ್ ಮತ್ತು BSR ಪಕ್ಷದ ಕಡೆಗೆ, ಕುರುಬರು ಕಾಂಗ್ರೆಸ್ ಮತ್ತು BSR ನಡುವೆ ಹಂಚಿ ಹೋಗುವಂಥ ಸಾಧ್ಯತೆಗಳಿದೆ. ಇನ್ನು ಹಿಂದ ಮತದಾರರ ವಿಚಾರಕ್ಕೆ ಬರೋದಾದರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ JDS ಕಡೆಗೆ, ದಲಿತರು ಕಾಂಗ್ರೆಸ್ BJP ನಡುವೆ ಹಂಚಿ ಹೋಗ್ತಾರೆ. ಇನ್ನು ಹಿಂದುಳಿದ ಜನಾಂಗದವರು ಎಲ್ಲ ಪಕ್ಷಗಳಲ್ಲೂ ಕೂಡ ಹರಿದು ಹಂಚಿ ಹೋಗುವಂಥ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. SM ಕೃಷ್ಣ ಅವರ ಫ್ಯಾಕ್ಟರ್ ಏನಾದರೂ ಇಲ್ಲಿ ವರ್ಕ್ ಆಗುತ್ತಾ ಅಂತ ಧರ್ಮಸಿಂಗ್ ಖರ್ಗೆ ಪ್ರಭಾವ ಇರೋದ್ರಿಂದ ಇಲ್ಲಿ ಅಂಥ ವಿಶೇಷ ಪರಿಣಾಮ ಏನು ಕಾಣ್ತಾ ಇಲ್ಲ ರಾಯಚೂರಿನಲ್ಲಿ. ಇನ್ನು ನಮ್ಮ 11ನೇ ಪ್ರಶ್ನೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ CM ಯಾರಾಗಬೇಕು ಅಂತ ಇಲ್ಲೂ ಕೂಡ
ಎಲ್ಲೋ ಒಂದು ಕಡೆಗೆ ಸಿದ್ದರಾಮಯ್ಯನವರ ಕಡೆಗೇ ಹೆಚ್ಚಿನ ಒಲವು ಜನರಿಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ರಾಯಚೂರಿನ ಭಾಗದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಯಸ್ತಾ ಇದ್ದಾರೆ. ಇನ್ನು ಯಾವ್ಯಾವ ವಿಚಾರ ಇಲ್ಲಿ ಹೆಚ್ಚು ಚರ್ಚೆಗೆ ಬಂದಿದೆ ಅನ್ನುವಂಥದ್ದು, ಮೂಲಸೌಕರ್ಯದ ಕೊರತೆ ಇಲ್ಲಿ ಹೆಚ್ಚು ಚರ್ಚೆಗೆ ಬಂದಿರುವಂಥ ಸಂಗತಿ. ಯಾದಗಿರಿಯಲ್ಲಿ ಪಕ್ಷಗಳ ಬಲಾಬಲ ಏನಿದೆ ಅನ್ನುವಂಥದ್ದು, ಇಲ್ಲಿ ಒಟ್ಟು ಸ್ಥಾನಗಳು 4, ಕಾಂಗ್ರೆಸ್ 3ರಲ್ಲಿ ಗೆದ್ದಿದೆ. BJP 1 ಕ್ಷೇತ್ರದಲ್ಲಿ ಜಯ ಸಾಧಿಸಿರುವಂಥದ್ದು. ಇನ್ನು ನಾವು 2ನೇ ಪಾಯಿಂಟ್ಗೆ ಹೋಗೋಣ, ಜನರು ಇಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು. BSY ಜೊತೆಗೆ ಹೋಗುವಂಥ ಶಾಸಕರು ಯಾರ್ಯಾರು ಅಂತ ಒಬ್ಬರು ಹೋಗ್ಬೋದು, ರಾಜುಗೌಡರು. ಎಲ್ಲೋ ಒಂದು ಕಡೆಗೆ ಅವರು ಕೂಡ ಸ್ವಲ್ಪ ಡೌಟಲ್ಲಿದ್ದಾರೆ. ಒಂದ್ಸರಿ ಹೋಗ್ತೀವಿ, ಒಂದ್ಸರಿ ಹೋಗಲ್ಲ ಅನ್ನುವಂಥ ಮಾತುಗಳನ್ನು ನಡ್ತಾ ಇದ್ದಾರೆ. ಬಹುಶಃ ಹೋದರೆ ರಾಜುಗೌಡರು ಒಬ್ಬರು ಹೋಗಬಹುದು. ಇತರೆ ಪಕ್ಷಗಳಿಗೆ ಹೋಗುವಂಥವ್ರು ನೋಡಿ, ಮತ್ತಿಲ್ಲಿ ರಾಜುಗೌಡರ ಹೆಸರು ಬಂದಿದೆ. ರಾಜುಗೌಡ ಒಂದು ಕಡೆಗೆ BJP ಬಿಡುವಂತ ಮಾತಾಡ್ತಾ ಇದ್ದಾರೆ, ಯಡಿಯೂರಪ್ಪನವ್ರ ಕಡೆ ಹೋಗುವಂಥದ್ದು. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಕಡೆನೂ ಕೂಡ ರಾಜುಗೌಡರು ಕಣ್ಣಿಟ್ಟಿರುವಂಥದ್ದು. ಇಲ್ಲಿ ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಒಂದು ಸ್ಥಿತಿ. ಇನ್ನು BJPನಲ್ಲಿ ಒಂದು ಪಕ್ಷ ರಾಜುಗೌಡ ಉಳಿದ್ರೆ ಬಹುಶಃ ಅವರು ಗೆಲ್ಲಬಹುದು. ಯಾಕಂದರೆ BJPನಲ್ಲೇ ಉಳಿಯೋರಲ್ಲಿ ಎಷ್ಟು ಮಂದಿ ಗೆಲ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಬಹುಶಃ ಅವರು BJPನಲ್ಲಿ ಇದ್ದರೆ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಅವರಲ್ಲಿ ಕಾಣ್ತಾ ಇದೆ. ಇನ್ನು KJPಗೂ ಕೂಡ ಇಲ್ಲಿ ಬಹಳ ಅವಕಾಶ ಇದೆ. ಪ್ರಾದೇಶಿಕ ಪಕ್ಷಗಳು ಗೆಲ್ತವ ಅನ್ನುವಂಥ ಪ್ರಶ್ನೆಗೆ KJPಗೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಜನರು ಹೇಳಿರುವಂಥದ್ದು. ನಾಳೆನೇ ಚುನಾವಣೆ ಆದರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಕಾಂಗ್ರೆಸ್ಗೆ 2 ಸ್ಥಾನಗಳು, KJPಗೆ 1, ಪಕ್ಷೇತರರು ಇಲ್ಲಿ 1ರಲ್ಲಿ ಗೆಲುವನ್ನು ಗಳಿಸಬಹುದು. ಇನ್ನು BJP ಕಾರ್ಯಕರ್ತರಲ್ಲಿ BSYಗೆ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವನೆ ಇದೆಯಾ ಅಂತ ಕೆಲ ಕಾರ್ಯಕರ್ತರಲ್ಲಿ ಇಂಥದ್ದೊಂದು ಭಾವನೆ ಇದೆ. ಆದರೆ ಅಂಥದ್ದೊಂದು ದೊಡ್ಡ ಪ್ರಮಾಣದ ಭಾವನೆ ಇಲ್ಲಿ ಕಾಣ್ತಾ ಇಲ್ಲ. ಯಾವ ಜಾತಿ ಮತದಾರರು ಯಾವ ಕಡೆಗೆ, ಲಿಂಗಾಯತರು KJP ಕಾಂಗ್ರೆಸ್ನ ಕಡೆಗೆ ಹೆಚ್ಚಿನ ಒಲವನ್ನು ಹೊಂದಿರೋದು ತುಂಬ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. ಇನ್ನು ಮುಂದೆ ಅಹಿಂದ ಮತದಾರರು ಯಾವ ಕಡೆಗೆ ಒಲವನ್ನು ಹೊಂದಿದ್ದಾರೆ ನಾವು ನೋಡೋಣ ಬನ್ನಿ. ಅಹಿಂದ ಮತದಾರರು ಕಾಂಗ್ರೆಸ್ KJP ನಡುವೆ ಹಂಚಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇನ್ನು ಅಲ್ಪಸಂಖ್ಯಾತ ಮತದಾರರಾಗಿರ್ಬೋದು, ಹಿಂದುಳಿದ ವರ್ಗದಾರರಾಗಿರ್ಬೋದು, ಕಾಂಗ್ರೆಸ್ ಮತ್ತು KJP ನಡುವೆ ಹಂಚಿ ಹೋಗುವಂಥ ಸಾಧ್ಯತೆಗಳಲ್ಲಿ ಹೆಚ್ಚಾಗಿ ಗೋಚರ ಆಗ್ತಿರುವಂಥದ್ದು. ಇನ್ನು SM ಕೃಷ್ಣ ಫ್ಯಾಕ್ಟ್ರಿ ಏನಾದರೂ ಇದೆಯಾ ಅಂತ ಇಲ್ಲಿ ಅದರ ಪರಿಣಾಮ ಅಷ್ಟೇನು ಕಾಣ್ತಾ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ CM ಯಾರಾಗಬೇಕು ಅಂತ ಈ ಕಡೆ ಭಾಗದ ಜನ ಮಲ್ಲಿಕಾರ್ಜುನ ಖರ್ಗೆ ಅವರಾಗಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ ಬಹುತೇಕ ಜನರು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮತದಾರರಲ್ಲಿ ಚರ್ಚೆ ಆಗ್ತಿರುವಂಥ ಪ್ರಮುಖ ವಿಷಯ ಅದೇ ಮಾಮೂಲಿ ಮೂಲಸೌಕರ್ಯ ಮತ್ತು ಜಾತಿ ವಿಚಾರ, ಜೊತೆಗೆ ಬೆಲೆ ಏರಿಕೆ ಸಂಗತಿ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂಥ ಸಂಗತಿ. ಬೀದರ್ನ ಒಂದಷ್ಟು ಅಂಕಿಅಂಶಗಳನ್ನು ನೋಡೋಣ. ಬೀದರ್ನಲ್ಲಿ ಪಕ್ಷದ ಬಲಾಬಲವನ್ನು ನೋಡ್ತಾ ಇದ್ದೀವಿ. ಒಟ್ಟು ಸ್ಥಾನಗಳು 6, ಇಲ್ಲಿ BJP 2ರಲ್ಲಿ ಗೆದ್ದಿದೆ, ಕಾಂಗ್ರೆಸ್ 3ರಲ್ಲಿ, JDS 1ರಲ್ಲಿ ಗೆದ್ದಿರುವಂಥದ್ದು. ಇದು ಈಗಿನ ಬಲಾಬಲ. ಒಟ್ಟು ಸ್ಥಾನಗಳು 6. ಇನ್ನು ಒಂದು ಪಕ್ಷ ಮುಂದಿನ ವಿಷಯಗಳ ಕಡೆಗೆ ಹೋಗೋಣ. ಯಾವ್ಯಾವ ನಾಯಕರ ಕಡೆಗೆ, ಪಕ್ಷಗಳ ಕಡೆಗೆ ಜನರ ಒಂದು ಒಲವಿದೆ ಅನ್ನುವಂಥದ್ದು. BSY ಜೊತೆಗೆ ಹೋಗುವಂಥ ಶಾಸಕರು ಯಾರಾದರೂ ಇದ್ದಾರಾ ಅಂತ. ಪ್ರಭು ಚೌಹಾಣ್ ಹೋದರೆ ಅವರೊಬ್ಬರು ಮಾತ್ರ BSY ಕಡೆಗೆ ಹೋಗಬಹುದು ಅನ್ನುವಂಥದ್ದು. ಸೊ ಇನ್ನು ಇತರ ಪಕ್ಷಗಳಿಗೆ ವಲಸೆ ಹೋಗುವಂಥವ್ರು ಕೊನೆಯ ಕ್ಷಣದ ತನಕ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹೇಳ್ತಾ ಇದ್ವಿ, ಇದು ಬಹಳ ಅರ್ಲಿ ಆಯ್ತಿದು. ಇನ್ನೊಂದು ತಿಂಗಳಲ್ಲಿ, ಅಂದರೆ ಯಾವಾಗ 10ನೇ ತಾರೀಕು ಯಡಿಯೂರಪ್ಪನವರ ಗಡುವೇನಿದೆ, 10ನೇ ತಾರೀಕು ಅವರ ಪಕ್ಷ ಘೋಷಣೆಯಾದ ನಂತರದ ಬೆಳವಣಿಗೆಗಳು ಏನೇನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಾದ ನಂತರ ಬಹುಶಃ ಸರ್ಕಾರ ಇದ್ರೂ ಇರಬಹುದು, ಬಿದ್ದರೂ ಬಿಡಬಹುದು. ಅದಾದ ನಂತರ ಇನ್ನು ಹಾರುವವರ ಸಂಖ್ಯೆಯೂ ಕೂಡ ಆ ಕಡೆಯಿಂದ ಈ ಕಡೆಗೆ ಹೆಚ್ಚಾಗಬಹುದು. ಇನ್ನು BJPನಲ್ಲೇ ಉಳಿಯುವಂಥವ್ರು ಎಷ್ಟು ಮಂದಿ ಗೆಲ್ತಾರೆ ಅಂತ ಯಾರೂ ಗೆಲ್ಲುವಂಥ ಸಾಧ್ಯತೆ ಇಲ್ಲ. BJPಯ ನಷ್ಟ ಒಂದು ಲೆಕ್ಕದಲ್ಲಿ KJPಗೆ ಲಾಭ ಆಗುವಂಥ ಸಾಧ್ಯತೆಗಳೇ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು. ಇನ್ನು 5ನೇ ಪ್ರಶ್ನೆ, ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಗೆಲ್ತವ ಅಂತ ಸಾಧ್ಯತೆಯನ್ನು ತಳ್ಳಿ ಹಾಕೋಂಗಿಲ್ಲ. ಯಾಕಂದರೆ ಒಂದು ಪಕ್ಷ ಪ್ರಾದೇಶಿಕ ಪಕ್ಷಗಳ ಕಡೆಗೆ ಜನ ವಾಲಿದರೂ ಕೂಡ ವಾಲಬಹುದು. ನೆಕ್ಸ್ಟ್, ಇನ್ನು ನಾಳೆನೇ ಚುನಾವಣೆ ಆದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನುವಂಥದ್ದು. ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, JDS 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. KJP ಇಲ್ಲಿ ನೋ ಡೌಟ್ ಖಾತೆಯನ್ನು ತೆರೆಯುತ್ತೆ. 2 ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು BSYಗೆ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವನೆ ಏನಾದರೂ ಇದೆಯಾ ಅಂತ BJPಯ ಯುವ ಮೋರ್ಚಾದಲ್ಲಿ ಅಂತ ಅಭಿಪ್ರಾಯ ಇದೆ. ಜೊತೆಗೆ ಮತದಾರರು ಕೂಡ ಕೆಲವೊಂದು ಕಡೆಗೆ, ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವನೆಯನ್ನು ಈ ಭಾಗದ ಜನ ವ್ಯಕ್ತಪಡಿಸ್ತಾರೆ.
ಇನ್ನು ಯಾವ ಜಾತಿ ಮತದಾರರು ಯಾವ ಪಕ್ಷದ ಕಡೆಗೆ ಒಲವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಲಿಂಗಾಯತರು KJP BJಪಿಯ ಕಡೆಗೆ, ಮರಾಠ ಮತದಾರರು BJP ಕಾಂಗ್ರೆಸ್ ಕಡೆಗೆ, ಕುರುಬರು JDS ಕಡೆಗೆ, ಲಂಬಾಣಿಗಳು BJP KJP ಮತ್ತು ಕಾಂಗ್ರೆಸ್ನಲ್ಲಿ ಹಂಚಿ ಹೋಗುವಂಥ ಸಾಧ್ಯತೆಗಳಿದೆ. ಇನ್ನು ಅಹಿಂದ ಮತದಾರರ ವಿಚಾರಕ್ಕೆ ಬಂದರೆ ಇದು ಹಿಂದೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿತ್ತು. ಸೊ ಈ ಬಾರಿ ಎಲ್ಲೋ ಒಂದು ಕಡೆಗೆ KJP ಅದಕ್ಕೆ ಕಲ್ಲೆಸೆಯುವಂಥ ಸಾಧ್ಯತೆಗಳೇ ಬಹಳಷ್ಟಿದೆ. ಕಾಂಗ್ರೆಸ್ನ ಮತಗಳನ್ನು KJP ಸೆಳೆಯುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು SM ಕೃಷ್ಣ ಫ್ಯಾಕ್ಟರ್ ಇಲ್ಲಿ ಅದರ ಪರಿಣಾಮ ಅಷ್ಟಾಗಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ಮುಂದಿನ ಪಾಯಿಂಟಿಗೆ ಹೋಗೋಣ. ಇನ್ನು ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ CM ಯಾರಾಗಬೇಕು ಅನ್ನುವಂಥದ್ದು ಇಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಕಡೆಗೆ ಹೆಚ್ಚಿನ ಒಲವಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನರು ಹೇಳಿದ್ದಾರೆ. ಇನ್ನು ಮತದಾರರಲ್ಲಿ ಚರ್ಚೆ ಆಗ್ತಿರುವಂಥ ಪ್ರಮುಖ ಸಂಗತಿಗಳು ಅಂತಂದರೆ ನಿರುದ್ಯೋಗ ಮತ್ತು ಮೂಲಸೌಕರ್ಯ. ಇದು ಹೈದರಾಬಾದ್ ಕರ್ನಾಟಕದ ಸ್ಥಿತಿಗತಿಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ರಾಜಕೀಯ ಮುಖಂಡರು ಕೇಳೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಮರಳಿ ಬರೋಣ.